ಇವತ್ತು ಏನು ವಿಷಯ ಅಂತ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಆ್ಯಂಡ್ ಇವತ್ತು ನಂದು ಹಾಸ್ಟೆಲ್ ಪ್ಯಾಕಿಂಗ್ ಡೇ. ಆ್ಯಂಡ್ ನಾನು ರಿಸ್ಕ್ ಆಗೋದು ಬೇಡ ಅಂತ ಒಂದು 3 ಡೇಸ್ ಮುಂಚೆನೇ ಎಲ್ಲದನ್ನು ಪ್ಲ್ಯಾನ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಜೋಡಿಸ್ಕೊಳ್ಳೋದು ಒಂದೇ ಬಾಕಿ ಇರೋದು. ಸೊ ಒಂದೊಂದಾಗೆ ಜೋಡಿಸ್ಕೋಬೇಕು, ಎಲ್ಲ ಸಪ್ರೇಟ್ ಮಾಡ್ಕೋಬೇಕು. ನೋಡೋಣ ಹೆಂಗೆ ಔಟ್ಪುಟ್ ಆಗುತ್ತೆ ಅಂತ. ಬಟ್ ಬೇಜಾರಾಗ್ತಿದೆ. ಕಮ್ ಲೆಟ್ಸ್ ಗೋ ಬ್ಯಾಕ್. ಸೊ ನಾನು ಅಂದ್ಕೊಂಡಿರೋ ಪ್ರಕಾರ ಡೈಲಿ ವೇರ್ಸ್ ಎಲ್ಲ ಒಂದು ಕಡೆ ಮತ್ತು ಕಾಲೇಜ್ ವೇರ್ಸ್ ಎಲ್ಲ ಒಂದು ಕಡೆ ಪ್ಯಾಕ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಅಲ್ಲಿ ಹಾಸ್ಟೆಲ್ಗೆ ಹೋಗಿ ವಾಟರ್ ಪ್ರೂಫ್ ಕೊಟ್ಟಿದ್ದಾರೆ, ಸೊ ಅಲ್ಲೂ ಜೋಡಿಸ್ಕೋಬೋದು. ಆ್ಯಂಡ್ ಒಂದು ಸೂಟ್ ಕೇಸ್ನ ವಾಪಸ್ ಮನೆಗೆ ಕಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಸೂಟ್ ಕೇಸಸ್ ಎಲ್ಲ ಇಟ್ಕೊಳ್ಳೋಕೆ ಜಾಗ ಇರೋಲ್ಲ. ನಾನು ಅಲ್ಲಿ ಇಟ್ಕೊಳ್ಳೋದು ಒಂದೇ ಸೂಟ್ ಕೇಸು. ಸೊ ಪರ್ಮನೆಂಟಾಗಿ ಸೂಟ್ ಕೇಸಲ್ಲಿ ಇಟ್ಕೊಳ್ಳೋದೆಲ್ಲ ಒಂದು ಕಡೆ ಇಟ್ಟಿರ್ತೀನಿ. ಆ್ಯಂಡ್ ಮನೆಗೆ ವಾಪಸ್ ಕೊಡೋ ಸೂಟ್ ಕೇಸಲ್ಲಿ ಯಾವುದು ಆರ್ಡ್ರ್ ಫ್ರೀ ಇಟ್ಕೋಬೇಕು ಅದನ್ನೆಲ್ಲ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾನು ತುಂಬ ಯೂಟ್ಯೂಬ್ ವೀಡಿಯೋಸ್ ನೋಡಿ ಇದನ್ನು ಪ್ಲ್ಯಾನ್ ಮಾಡಿರೋದು. ಬಟ್ ಇದು ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಆ್ಯಂಡ್ ನೀವು ಯಾರಾದರೂ ಹಾಸ್ಟೆಲ್ ಪ್ಯಾಕಿಂಗ್ ಮಾಡ್ತಿದ್ರೆ ನಾನು ಮಾಡ್ತಿರೋ ತಪ್ಪನ್ನ ನೀವು ಮಾಡೋಕೆ ಹೋಗಬೇಡಿ. ಅಂದರೆ ಈ ಥರ ಮಾಡಬಾರ್ದು ಅಂತ ಅನ್ಸಿದ್ರೆ ನಿಮಗೆ ನೆಕ್ಸ್ಟ್ ದಿನ ಮಾಡೋಕೆ ಹೋಗಬೇಡಿ. ಸೊಳ್ಳೆ ಸೊ ಫಸ್ಟ್ ನನಗೆ ಇಂಪಾರ್ಟೆಂಟ್ ಥಿಂಗ್ ಬಂದು ಪ್ಯಾಂಟ್ಸು. ಅಂದರೆ ಎಲ್ಲ ಕಲರ್ ಪ್ಯಾಂಟ್ಸ್ನು ಆಲ್ಮೋಸ್ಟ್ ತೊಗೊಂಡಿದ್ದೀನಿ. ಸೊ ಫಸ್ಟ್ ನಾನು ಪ್ಯಾಂಟ್ಸ್ನ ತೊಗೋತೀನಿ. ಸೊ ನನ್ನ ಹತ್ರ ಟೋಟಲಿ ಇಷ್ಟು ಪ್ಯಾಂಟ್ಸ್ಗಳಿದೆ. ಆ್ಯಂಡ್ ಇಷ್ಟೂ ತೊಗೊಂಡೋಗಲ್ಲ, ಇದರಲ್ಲಿ ಸಪ್ರೇಟ್ ಮಾಡ್ಕೋಬೇಕು. ಸೊ ಇದೇ ಕಷ್ಟವಾಗಿರೋ ಕೆಲಸ. ಆ್ಯಕ್ಚುಲಿ ಇಷ್ಟು ಪ್ಯಾಂಟು ಇಂಪಾರ್ಟೆಂಟೇ, ಯಾವ್ದು ಬೇಡ ಅದನ್ನು ಆಲ್ರೆಡಿ ಒಳಗಡೆ ಇಟ್ಟಿದ್ದೀನಿ. ಸೊ ಇದು ಬೇಕೇ ಬೇಕು ನನಗೆ. ಆ್ಯಂಡ್ ಸ್ಕಿನ್ ಕಲರ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ 2 ಕಲರ್ಸು, ಒನ್ ಈಸ್ ಗ್ರೀನ್ ಕಲರ್, ಒನ್ ಈಸ್ ಬ್ಲ್ಯಾಕ್. ಸೊ ಪಿಂಕ್. ಇದು ಡಂಗ್ರಿ ಬರುತ್ತಲ್ಲ ಬಟನ್ಸ್ದು. ಸೊ ಇದು ಅದು ಒಂದು. ಆ್ಯಂಡ್ ಇದು ಒಂದು ಫಾರ್ಮಲ್ ಪ್ಯಾಂಟ್, ಜಸ್ಟ್ ಸ್ಟೋನ್ ಜೀನ್ಸ್, ವೈಟ್ ಲೆಗ್ ಜೀನ್ಸ್ ಅಂತ ತಗೊಂಡಿದ್ದೆ. ಒಂದು ಗ್ರೀನ್ ವೈಟ್ ಲೆಗ್ ಜೀನ್ಸ್, ಒಂದು ನಾರ್ಮಲ್ ಪ್ಯಾಂಟ್. ಸೊ ನನಗೆ ಅನ್ಸೋ ಪ್ರಕಾರ ಇದು ಬೇಡ ಅನಿಸುತ್ತೆ. ಐ ವಿಲ್ ಗೆಟ್ ಡಿಸೈನ್ ಔಟ್. ಸೊ ಇದು ಬೇಡ. ಆ್ಯಂಡ್ ನಾನು ಇದು ಕಾಣಿಸ್ತಿಲ್ಲ ಅಂತೀನಿ. ಬಟ್ ಓಕೆ, ಕಾಣಿಸ್ತಿಲ್ಲ, ನಾನು ತೋರಿಸ್ತಿಲ್ಲ. ಸೊ ಈ ಪ್ಯಾಂಟ್ ಸ್ವಲ್ಪ ಲೂಸ್ ಇದೆ, ಆಲ್ಟ್ರೇಷನ್ ಮಾಡಿಸ್ಕೋಬೇಕು. ಬಟ್ ಬೆಲ್ಟಲ್ಲಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಪರ್ಫೆಕ್ಟ್. ಸೊ ಹೇಳ್ಕೊಂಡು ಜೋಡಿಸ್ಬಿಟ್ಟೆ. ಬಟ್ ಜೋಡಿಸಿದ್ಮೇಲೆ ಇದ್ರೊಳಗಡೆ ಜಾಗ ಸಾಲ್ತಿಲ್ಲ. ಸೊ ಮತ್ತೆ ಅಡ್ಜಸ್ಟ್ಮೆಂಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಪ್ಯಾಂಟ್ಸ್ ಎಲ್ಲ ಜೋಡಿಸಿ ಆಯಿತು. ನೌ ಕಮ್ಸ್ ಲೆಗ್ಗಿನ್ಸು. ಸೊ ನಾನು ಮೇನ್ಲಿ 6 ಕಲರ್ಸ್ ತೊಗೊಂಡಿದ್ದೀನಿ. ಸಾರಿ 5 ಕಲರ್ಸು. ವೈಟ್ ಕಲರ್ ರಿಪೀಟ್ ಮಾಡಿದ್ದೀನಿ. ಸೊ ವೈಟ್ ಕಲರ್ ಬೇಕೇ ಬೇಕು ನನಗೆ. ಸೊ ವೈಟ್ ಕಲರ್ 2 ತೊಗೊಂಡಿದ್ದೀನಿ. ಒನ್ ಈಸ್ ಇಯರ್, ಒನ್ ಅನ್ನೋದು ಒನ್ ಈಸ್ ಇಯರ್. ಸೊ ಬೇರೆ ಇಷ್ಟೊಂದು ತೊಗೊತೀನಿ. ಆ್ಯಂಡ್ ಸೊ ಇಷ್ಟು ಲೆಗ್ಗಿನ್ಸ್ ಇರ್ತದೆ. ಸೊ ನಾನು ಇದ್ರೊಳಗಡೆ 4+2 ಲೆಗ್ಗಿನ್ಸ್ ಇಡ್ತಾಯಿದ್ದೀನಿ. ಆ್ಯಂಡ್ ಅನದರ್ ಒನ್ ಲೆಗ್ಗಿನ್ಸ್ ಇಸ್ ಈ ಕಲರು. ಸೊ ಇಷ್ಟನ್ನು ಒಂದು ಕಡೆ ಇಡ್ತಾಯಿದ್ದೀನಿ. ಲೆಗ್ಗಿನ್ಸ್ಗೆ ನಿಮಗೆ ಸ್ವಲ್ಪ ಜಾಗ ಬೇಕಾಗುತ್ತೆ, ಬಿಕಾಸ್ ಇಟ್ ಈಸ್ ಫೋಲ್ಡೆಬಲ್. ಜಾಸ್ತಿ ಜಾಗ ತಗೊಂಡಿಲ್ಲ. ಸೊ ಒಂದು ಸೈಡಿಗೆ ಇಟ್ಟಿದ್ದೀನಿ. ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಸೊ ನಾನು ಈ ಕಡೆ ಪ್ಯಾಂಟ್ಸ್ ಇಟ್ಟಿದ್ದೀನಿ ಆ್ಯಂಡ್ ಇಯರ್ ಲೆಗ್ಗಿನ್ಸ್ ಇಟ್ಟಿದ್ದೀನಿ ಸ್ವಲ್ಪ ಜಾಗದಲ್ಲಿ. ನೆಕ್ಸ್ಟು ನನಗೆ ಬೇಕಾಗಿರೋದು ಕುರ್ತೀಸ್. ಸೊ ಜೀನ್ಸು ಸ್ಟ್ರೈಟಾಗಿ ನಾನು ಟಾಪ್ಸ್ ಇಡ್ತೀನಿ ಆ್ಯಂಡ್ ಲೆಗ್ಗಿನ್ಸ್ ಸ್ಟ್ರೈಟ್ ಕುರ್ತೀಸ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಟ್ ವಿಲ್ ಬಿ ಈಸಿ ಅಂತ. ಆ್ಯಂಡ್ ನಾನಿವಾಗ ಇಲ್ಲಿ ಏನೇನು ಇಡ್ತಾಯಿದ್ದೀನಿ ಅದೆಲ್ಲ ವಾರ್ಡ್ರೋಬ್ಗೆ ಹೋಗುತ್ತೆ. ಸೊ ನೋ ಟೆನ್ಷನ್.
ಟೀ ಶರ್ಟ್ ಇದೆ. ಫಸ್ಟ್ ಟೀ ಶರ್ಟ್ನ ಕೆಳಗೆ ಹಾಕ್ಬಿಡ್ತೀನಿ ಬೇಸ್ಮೆಂಟ್ ಥರ. ನೆಕ್ಸ್ಟ್ ಕಮ್ಸ್ ಹುಡೀಸ್. ದೆನ್ ಹಾಗೇನೆ ಅದು 10 ಟಾಪ್ಸ್ ಇದೆ ಇದರಲ್ಲಿ ಪ್ಯಾಂಟಿಗೆ ಆಗುವಂಥದ್ದು. ಸೊ ಅದಕ್ಕೆ ಕೊಡ್ತೀನಿ. ಆದಷ್ಟು ಪ್ಲೀಸ್ ಟ್ರೈ ಟು ಕಂಪ್ರೆಸ್. ತುಂಬ ಜಾಗ ತಗೋಬಾರ್ದಂದರೆ ಕಂಪ್ರೆಸ್ ಮಾಡಬೇಕು. ಸೊ ಆ್ಯಕ್ಚುಲಿ ಟಾಪ್ಸ್ ನನ್ನ ಹತ್ರ ತುಂಬ ಇದೆ. ಆ್ಯಂಡ್ ನನಗೆ ಡಿವೈಡ್ ಮಾಡಬೇಕಾದ್ರೆ ಪರ್ಸ್ನಲಿ ಯಾವ್ದು ತೊಗೋಬೇಕು, ಯಾವ ಪ್ಯಾಂಟಿಗೆ ಯಾವ್ದು ಹಾಕ್ಕೋಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಅಮ್ಮನ ಹತ್ರ ವಹಿಸ್ಕೊಂಡ್ರೂ ಪರವಾಗಿಲ್ಲ, ಎಲ್ಲದನ್ನೂ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ನೋಡೋಣ, ಗೋ ವಿತ್ ದ ಫ್ಲೋ. ಸೊ ಟಾಪ್ಸ್ ಜಾಸ್ತಿ ಆಯಿತು. ಸೊ ಪ್ಯಾಂಟ್ ಸೈಡ್ಗೆ 2 ಟಾಪ್ನ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಇವಾಗ ಕುರ್ತೀಸ್ನ ತೊಗೊಬರ್ತೀನಿ. ಕುರ್ತೀಸ್ನ ತೊಗೊಬಂದು ಲೆಗಿನ್ಸ್ ಏನಿದೆ ಲೆಗಿನ್ಸ್ ಸ್ಟೇಜ್ ಸೈಡ್ಗೆ ಕುರ್ತೀಸ್ನ ಅರೇಂಜ್ ಮಾಡೋಣ. ಕುರ್ತೀಸು ಜಾಸ್ತಿ ಇದೆ. ಒಂದು 3 ಕುರ್ತೀಸು ಆಲ್ಟ್ರೇಷನ್ಗಿದೆ. ಸೊ ಅದನ್ನು ನಾನು ಮೇಲಿಡ್ತೀನಿ ಆ್ಯಂಡ್ ಉಳಿದಿದ್ದೆಲ್ಲ ಕೆಳಗಡೆ ಇಡ್ತೀನಿ. ಸೊ ಫಸ್ಟ್ ಒನ್ ಈ ಕುರ್ತಿ ಆಲ್ಟ್ರೇಷನ್ಗಿದೆ. ಸೊ ಇದನ್ನು ನಾನು ಮೇಲಿಡ್ತೀನಿ. ಸೊ ಟೇಕಿಂಗ್ ಇಟ್ ಡೌನ್ ಆ್ಯಂಡ್ ನೀವು ಯಾವಾಗಲೂ ನೋಡಿರ್ತೀರ ನನಗೆ ಇದು ಫೇವ್ರೆಟ್ ಟಾಪ್. ಸೊ ದಿಸ್ ವಿಲ್ ಗೋ ಟು ಮೈ ಫಸ್ಟ್ ಕುರ್ತಿ ಕಂಪಾರ್ಟ್ಮೆಂಟ್. ಆ್ಯಂಡ್ ದಿಸ್ ಒನ್ ಮೀಶೋ ಅಂತ ಆರ್ಡರ್ ಮಾಡಿದ್ದು. ಲೋ ಬಜೆಟೇ ಬಟ್ ಎಕ್ಸ್ಟ್ರೀಮ್ ಕ್ವಾಲಿಟಿ ಇದೆ. ಸೊ ಇದು ಕೂಡ ನಾನು ಎಲ್ಲ ಇಟ್ಕೊಂಡಿಲ್ಲ, ಇನ್ನೂ ಸ್ಟ್ರಕ್ಸ್ ಬಾಕಿ ಇದೆ. ಸೊ ಒಂದು ಸ್ಟೋರೇಜ್ ಬ್ಯಾಗ್ಸ್ ಅಂತ. ಸೊ ಅದು ಚೆನ್ನಾಗೇ ಬಂದಿದೆ ಕ್ವಾಲಿಟಿ. ಆ್ಯಂಡ್ ಸೊ ಈ ಥರ ಬ್ಯಾಗ್ಸು. ಸೊ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಒಂದು ಬ್ಯಾಗ್ಗೆ ನಾನು ತೊಗೊಳ್ಳೋ ಐಟಮ್ಸ್ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಒಂದು ಬ್ಯಾಗಲ್ಲಿ ಕಂಪ್ಲೀಟ್ ಕಾಸ್ಮೆಟಿಕ್ಸ್ನ ತೊಗೊಂಡಿದ್ದೀನಿ. ಆ್ಯಂಡ್ ಸೊ ನಾನು ಏನು ತೊಗೊಂಡಿದ್ದೀನಿ ಅಂತ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ. ಒನ್ ಇಸ್ ನನ್ನ ಫೇವ್ರೆಟ್ ಪರ್ಫ್ಯೂಮ್ ವಾಟೆ ಗರ್ಲ್ದು. ಸೊ ದಿಸ್ ಇಸ್ ಮಸ್ಟ್. ಮೇಕಪ್ ಸ್ಪ್ರೇ ಝೆನ್ ಪರ್ಫ್ಯೂಮ್. ಸೊ ಒಂದು ಕೂಮ್ ಪ್ಯಾಕೆಟ್ ಫುಲ್ ತೊಗೊಂಡಿದ್ದೀನಿ. ಲಿಪ್ಸ್ಟಿಕ್ ಪ್ಯಾಲೆಟ್, ಟಿಕ್ ಟ್ಯಾಕ್ ಕ್ಲಿಪ್, ಬಡ್ಸ್. ಸೊ ನಾನು 2 ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ. ಒನ್ ಇಸ್ ಫಾರ್ ಫಾಕ್ಸ್ಟೈಲ್ ಆ್ಯಂಡ್ ಒನ್ ಇಸ್ ಅಕ್ವಾಲಾಜಿಕಾ. ಅಲೋವೆರಾ ಜೆಲ್, ಸನ್ಸ್ಕ್ರೀನ್ ಅಗೇನ್. One is foundation and mascara, eyeliner and pencil. 3 ಇದೆ. Small stickers ತಗೊಂಡಿದ್ದೀನಿ. ಐಬ್ರೋ ರೇಸರ್ ತಗೊಂಡಿದ್ದೀನಿ. ಸೊ 2 ನೇಲ್ ಪಾಲಿಶ್ ತೊಗೊಂಡಿದ್ದೀನಿ. ನಂಗೆ ಡಾರ್ಕ್ ಕಲರ್ಸ್ ಅಷ್ಟು ಇಷ್ಟ ಆಗಲ್ಲ. ಸೊ 2 ಲೈಟ್ ಕಲರ್ಸ್ ತೊಗೊಂಡಿದ್ದೀನಿ. ಒಂದು ರೋಸ್ ವಾಟರ್, ಕೂಮ್ ಅಗೇನ್. ಸೊ 2 ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಇದು ಅಷ್ಟೇ, ಡಾರ್ಕ್ ಕಲರ್ಸ್ ನಂಗೆ ಇಷ್ಟ ಆಗಲ್ಲ. ಸೊ ಲೈಟ್ ಕಲರ್ ಲಿಪ್ಸ್ಟಿಕ್, ನ್ಯೂಡ್ ಕಲರ್ ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಆ್ಯಂಡ್ ನನಗೆ ಪಾಕೆಟ್ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ. ಸೊ ಪಾಕೆಟ್ ಪರ್ಫ್ಯೂಮ್ಸ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಅಷ್ಟೇ. ಸೊ ಇದನ್ನು ನಾನು ಈ ರುಬಿ ಬಾಕ್ಸಲ್ಲಿ, ಅಂದರೆ ನಾನು ಆರ್ಡರ್ ಮಾಡಿರೋ ರುಬಿ ಬಾಕ್ಸಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. Maybe someday you'll have it your way. Maybe someday it'll all work out. ಬಾಕ್ಸಲ್ಲಿ ಇನ್ನೊಬ್ಬರ್ಸ್ನ ನಾನು ಆಲ್ರೆಡಿ ಪ್ಯಾಕ್
ಸೊ ಇವಾಗ ಕಂಪ್ಲೀಟ್ ಬಟ್ಟೆ ಮತ್ತು ಎಸೆನ್ಷಿಯಲ್ಸ್ ಎಲ್ಲ ಪ್ಯಾಕ್ ಆಗಿದೆ ಆಲ್ಮೋಸ್ಟು. ಸೊ 2 ಸೂಟ್ಕೇಸ್ ತೊಗೊಂಡಿದ್ದೀನಿ, ಸಾಕಾಗುತ್ತೆ ಅನಿಸುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್ ಬಾಯ್.